ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ತರಗತಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇದು ಇತಿಹಾಸ ಸರಣಿಯ 1ನೇ ವಿಡಿಯೋ. ನೀವೆಲ್ಲ ಕಾತುರತೆಯಿಂದ ಬಹಳಷ್ಟು ಏನಪ್ಪ ಅಂದರೆ ಇಂಟ್ರೆಸ್ಟೆಡ್ ಆಗಿ ಕಾಯ್ತಿರುವಂತಹ ಇತಿಹಾಸ ಸರಣಿಯ 1ನೇ ವಿಡಿಯೋಗೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ನಾವು ಇತಿಹಾಸದ ಆಧಾರಗಳ ಬಗ್ಗೆ ಅಧ್ಯಯನ ಮಾಡೋಣ. ಇಲ್ಲಿ ಇತಿಹಾಸ ಅಂದ್ರೇನು, ಇತಿಹಾಸದ ಮಹತ್ವ ಅಂದ್ರೇನು, ಇತಿಹಾಸದ ಆಧಾರಗಳೇನು, ಅವುಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಇನ್ ಡೀಟೇಲ್ ಆಗಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ಮೊಟ್ಟ ಮೊದಲನೇದಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಅಂಶಗಳು ಏನೇನಿದಾವೆ ಅಂತ ನೋಡ್ಕೊಂಬರೋಣ. ಒಂದು ಸೆಕೆಂಡ್. ಏನಪ್ಪ ಅಂದರೆ ಇತಿಹಾಸ ಅಂದ್ರೇನು ಅಂತ ಫಸ್ಟ್ ಅರ್ಥ ನೋಡ್ಕೊಳ್ಳೋಣ. ಏನು ಸರ್ ಇತಿಹಾಸ ಅಂದರೆ? ಗತಕಾಲದಲ್ಲಿ ಅಥವಾ ಪ್ರಾಚೀನ ಕಾಲದಲ್ಲಿ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನು ಅಥವಾ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಆಗಿರ್ತಕ್ಕಂಥದ್ದು. ಅರ್ಥ ಅಂತಂದರೆ ಈ ಹಿಂದೆ ಏನಾದರೂ ನಡೆದು ಹೋಗಿರ್ತಕ್ಕಂಥ ಸಂಗತಿಗಳನ್ನು ಅಥವಾ ಈ ಹಿಂದೆ ನಡೆದು ಹೋಗಿರ್ತಕ್ಕಂಥ ಘಟನೆಗಳನ್ನು ಕ್ರಮಬದ್ಧವಾಗಿ ಕಾಲಾನುಕ್ರಮವಾಗಿ ಹೇಳುವಂತಹ ಒಂದು ಅಂಶಕ್ಕೆ ನಾವು ಇತಿಹಾಸ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಇತಿಹಾಸ ಹೆಂಗಿರ್ತದೆ ಸರ್? ಇದು ನಿರ್ದಿಷ್ಟತೆ, ನಿಖರತೆ ಮತ್ತು ಖಚಿತತೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಬಹಳಷ್ಟು ನಿಖರವಾಗಿರ್ತದ, ಬಹಳಷ್ಟು ನಿರ್ದಿಷ್ಟವಾಗಿರ್ತದ, ಬಹಳಷ್ಟು ಖಚಿತತೆಯನ್ನು ಹೊಂದಿರತಕ್ಕಂಥದ್ದು. ಹೆಂಗೆ ಅಂತ ಹೇಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಾವು ಒಂದು ಕತೆ ಅಂದರೆ ಸ್ಟೋರಿ ತಗೊಂಡಾಗ ಕೂಡ ಸ್ಟೋರಿ ಏನು ಹೇಳ್ತದೆ? ಹಿಂದೆ ನಡೆದು ಹೋಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಗತಿಗಳನ್ನ ಹೇಳ್ತಾ ಬರ್ತದೆ, ಸರಿನಾ? ಇತಿಹಾಸ ತಗೊಂಡ್ರು ಕೂಡ ಹಿಂದೆ ನಡೆದು ಹೋಗಿರ್ತಕ್ಕಂತಹ ಕೆಲವೊಂದಿಷ್ಟು ಸಂಗತಿಗಳನ್ನು, ಕೆಲವೊಂದಿಷ್ಟು ಘಟನೆಗಳನ್ನು ಕಾಲಾನುಕ್ರಮವಾಗಿ ಹೇಳ್ತಾ ಬರ್ತದೆ. ಸರ್, ಎರಡೂ ಕೂಡ ಹಾಗೆ ಅಲ್ಲ. ಕತೆ ಕೂಡ ಗತಕಾಲದ ಘಟನೆಗಳನ್ನು ಅಥವಾ ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತದ. ಹಿಸ್ಟ್ರಿ ಕೂಡ ಗತಕಾಲದ ಘಟನೆಗಳನ್ನು, ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತದ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಿಸ್ಟ್ರಿ ಆ್ಯಂಡ್ ಸ್ಟೋರಿ ಅಂತ ಪ್ರಶ್ನೆ ರೈಸ್ ಆಗ್ಬೋದು. ನೋಡಿ ಫ್ರೆಂಡ್ಸ್, ಫಸ್ಟ್ ಕತೆ ಬಗ್ಗೆ ಹೇಳಕ್ಕೆ ಬರ್ತೀನಿ. ಕತೆ ಅಂದ್ರೇನು? ಕತೆ ಕೂಡ ಗತಕಾಲದಲ್ಲಿ ನಡೆದು ಹೋಗಿರ್ತಕ್ಕಂತಹ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳ್ತದೆ, ಅದು ಅಂತೂ ಸರಿ. ಆದ್ರೆ ಏನು ಡಿಫ್ರೆನ್ಸ್ ಇರ್ತದಂದ್ರೆ, ಒಂದು ಕಥೆಯಲ್ಲಿ ನಿರ್ದಿಷ್ಟತೆ ಇರಲ್ಲ, ನಿಖರತೆ ಇರಲ್ಲ, ಖಚಿತತೆ ಇರಲ್ಲ. ಇನ್ನು ಡೀಪಾಗಿ ಹೇಳಬೇಕಾದ್ರೆ ಒಂದು ಕಥೆಯು ಒಂದು ನಿರ್ದಿಷ್ಟ ಕಾಲದ ಬಗ್ಗೆ, ಒಂದು ನಿರ್ದಿಷ್ಟ ಸ್ಥಳದ ಬಗ್ಗೆ, ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ, ನಿರ್ದಿಷ್ಟ ಘಟನೆಯ ಬಗ್ಗೆ ಹೇಳ್ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಾಗಿತ್ತು ಅಂದ್ರೆ ನಾವು ಹೆಂಗೆ ಹೇಳ್ತೀವಿ? ಕತೆ ಹೇಳಬೇಕಾಗಿದ್ರೆ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಸರ್, ಅವನೊಂದು ಯುದ್ಧ ಮಾಡಿದ ಸರ್, ಒಬ್ಬ ವ್ಯಕ್ತಿನ ಸೋಲಿಸಿದ ಸರ್ ಅಂತ ಹೇಳ್ತಾ ಬರ್ತೀವಿ. ಇದು ಕತೆ. ಒಂದಾನೊಂದು ಕಾಲ ಅಂದರೆ ಅಲ್ಲಿ ಕಾಲ ಇಲ್ಲ ನಿಖರವಾಗಿ, ಕರೆಕ್ಟಾ? ಒಂದಾನೊಂದು ಊರಿನಲ್ಲಿ ನಿಖರವಾಗಿರ್ತಕ್ಕಂಥ ನಿರ್ದಿಷ್ಟವಾದ ಸ್ಥಳ ಇಲ್ಲ. ಒಬ್ಬ ರಾಜ ಇದ್ದ, ಅಲ್ಲಿ ವ್ಯಕ್ತಿ ಪರ್ಟಿಕ್ಯುಲರ್ ಆಗಿಲ್ಲ, ಅವನು ಒಂದು ಯುದ್ಧ ಮಾಡಿದ. ಯುದ್ಧ ಮಾಡಿದ ಅಂತ ಏನಪ್ಪ ಅಂದರೆ ಖಚಿತತೆ ಇಲ್ಲ. ಸೊ ಹೀಗಾಗಿ ಈ ರೀತಿ ನಿರ್ದಿಷ್ಟತೆ, ನಿಖರತೆ ಮತ್ತು ಖಚಿತತೆಯನ್ನು ಕತೆ ಹೊಂದಿರೋದಿಲ್ಲ. ಇತಿಹಾಸ ಹೆಂಗಿರ್ತದೆ ಸರ್? ಅದನ್ನೇ ಈಗ ನಾ ಏನು ಹೇಳಿದಲ್ಲ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ, ಅವನೊಬ್ಬ ಯುದ್ಧ ಮಾಡಿದ್ದ ಅಂತ ನಾವು ಕಥಾ ರೂಪದಲ್ಲಿ ಹೇಳೋದನ್ನು ಇತಿಹಾಸ ಹೆಂಗೆ ವ್ಯಕ್ತಪಡಿಸಪ್ಪ ಅಂತಂದರೆ, ಕ್ರಿಸ್ತಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಅಶೋಕ ಎಂಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಅವನು ಕಳಿಂಗ ಅಂತಕ್ಕಂಥ ಯುದ್ಧವನ್ನು ಮಾಡೋ ಮೂಲಕ ಖಾರವೆಲ ಅಂತಕ್ಕಂಥ ದೊರೆನ ಸೋಲಿಸಿದ. ಅನೇಕ ಸಾವು ನೋವುಗಳಲ್ಲಿ ಸಂಭವಿಸಿದ್ವು ಅಂತ ನೋಡ್ರಿ. ಯಾವಾಗ ಕಾಲ ಏನದಲ್ಲಿ? ಕ್ರಿಸ್ತಪೂರ್ವ 261 ಕಾಲದ ಬಗ್ಗೆ ನಿಖರತೆ ಅದ, ಹೌದಾ? ಎಲ್ಲಿ ಆಳ್ವಿಕೆ ಮಾಡ್ತಿದ್ದ? ಪಾಟಲಿಪುತ್ರ ಅಂತಕ್ಕಂಥ ಸ್ಥಳದಲ್ಲಿ ನಿರ್ದಿಷ್ಟವಾದ ಸ್ಥಳ ಇದೆ. ಅಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು? ಅಶೋಕ ಅಂತಕ್ಕಂಥ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಪರ್ಟಿಕ್ಯುಲರ್ ವ್ಯಕ್ತಿಯಲ್ಲಿ ಇದ್ದಿರ್ತಕ್ಕಂಥದ್ದು. ಇವಾಗ ಏನು ಮಾಡಿದ್ದ? ಕಳಿಂಗ ಅಂತಕ್ಕಂಥ ಯುದ್ಧ ಮಾಡಿದ್ದ. ಖಚಿತವಾಗಿ ಹೇಳ್ತದ ಕಳಿಂಗ ಯುದ್ಧ ನಡೆದಿದೆ ಅಂತಕ್ಕಂಥದ್ದು. ಈ ರೀತಿ ಕತೆ ಕೂಡ ಹಳೆ ಕಾಲದ ಘಟನೆ ಹೇಳ್ತದ, ಇತಿಹಾಸ ಕೂಡ ಹಳೆ ಕಾಲದ ಘಟನೆ ಹೇಳ್ತದ. ಆದ್ರೆ ಇತಿಹಾಸ ನಿರ್ದಿಷ್ಟತೆ, ನಿಖರತೆ, ಖಚಿತತೆಯನ್ನು ಹೊಂದುವ ಮೂಲಕ ಒಂದು ಘಟನೆಗೆ ಸಂಬಂಧಪಟ್ಟಂತಹ ಕಾಲ, ಸ್ಥಳ, ವ್ಯಕ್ತಿ ಮತ್ತು ಘಟನೆಯ ಸಂಬಂಧ ಏನು ವಿಷಾಂಶ ಅದಲ್ಲ ಅದನ್ನು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ನಿಖರವಾಗಿ ತಿಳಿಸ್ಕೊಡ್ತದ. ಬಟ್ ಕಥೆಯಲ್ಲಿ ಈ ಅಂಶಗಳನ್ನು ವ್ಯಕ್ತಪಡಿಸಲು ಸಾಧ್ಯ ಆಗೋದಿಲ್ಲ. ಫ್ರೆಂಡ್ಸ್, ಇದು ಕಥೆ ಮತ್ತು ಇತಿಹಾಸಕ್ಕೆ ಇರುವಂತಹ ಒಂದು ವ್ಯತ್ಯಾಸ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇತಿಹಾಸದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಗ್ರೀಕ್ ದೇಶದ ಹೆರೋಡೋಟಸ್ನನ್ನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಇತಿಹಾಸದ ಪಿತಾಮಹ ಹೆರೋಡೋಟಸ್. ಈತ ಮೂಲತಃ ಯಾವ ದೇಶದವ? ಗ್ರೀಕ್ ದೇಶದವ. ಹೆರೋಡೋಟಸ್ ಯಾವ ಶಾಸ್ತ್ರದ ಪಿತಾಮಹ? ಇತಿಹಾಸ ಶಾಸ್ತ್ರದ ಪಿತಾಮಹ. ಈತ ಮೂಲತಃ ಗ್ರೀಕ್ ದೇಶದವಾಗಿರ್ತಕ್ಕಂಥದ್ದು. ಸರ್, ಯಾಕೆ ಸರ್ ನಾವು ಇತಿಹಾಸದ ಪಿತಾಮಹ ಅಂತ ಹೆರೋಡೋಟಸ್ಗೆ ಯಾಕೆ ಕರಿಬೇಕು ಅಂತ ಪ್ರಶ್ನೆ ರೈಸ್ ಆಗಬಹುದು ನಿಮಗೆ.
ಯಾಕಪ್ಪ ಅಂತಂದ್ರ ಇಷ್ಟೊಂದು ಅಮೂಲ್ಯವಾಗಿರ್ತಕ್ಕಂಥ ಇತಿಹಾಸವನ್ನ, ಇಷ್ಟೊಂದು ವೇಟೇಜ್ ಆಗಿರ್ತಕ್ಕಂಥ ಹಿಸ್ಟ್ರಿಯನ್ನ ಹೇಗೆ ರಚಿಸ್ಬೇಕಂತಕ್ಕಂಥದ್ದನ್ನ ಇಡೀ ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಗ್ರೀಕ್ ದೇಶದ ಹೆರೋಡೋಟಸ್. ಸೊ ಹಿಂಗಾಗಿ ನಾವು ಅವನನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತಾ ಹೋಗ್ತೀವಿ, ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಯಾಕಂತ ನೋಡ್ರಿ, ಪ್ರಶ್ನೆ ಹಿಂಗೆ ಬಂದ್ರು ಬರ್ಬೋದು, ಇತಿಹಾಸದ ಪಿತಾಮಹ ಯಾರು ಮತ್ತು ಏಕೆ ಅಂತ ಪ್ರಶ್ನೆ ಕೇಳ್ಬೋದು. ನಿಮ್ಮ ಪ್ರಶ್ನೆ ಈಗ ಉತ್ತರ ಇಷ್ಟ ಆಗಿರ್ಬೇಕು. ಇತಿಹಾಸದ ಪಿತಾಮಹ ಗ್ರೀಕ್ ದೇಶದ ಹೆರೋಡೋಟಸ್, ಏಕೆಂದರೆ ಇಷ್ಟೊಂದು ಅಮೂಲ್ಯವಾಗಿರುವಂತಹ ಇತಿಹಾಸವನ್ನ ಹೇಗೆ ರಚಿಸಬೇಕು ಎಂಬುದನ್ನ ಜಗತ್ತಿಗೆ ಮೊಟ್ಟ ಮೊದಲು ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಗ್ರೀಕ್ ದೇಶದ ಹೆರೋಡೋಟಸ್. ಆದುದರಿಂದ ಹೆರೋಡೋಟಸ್ನ ನಾವು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇಷ್ಟು ಹಾಕ್ಬಿಟ್ರೆ ಸಾಕು, 100% ಆಗಿ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರ್ತದೆ. ನೆಕ್ಸ್ಟ್, ಇತಿಹಾಸ ರಚನೆಗೆ ಏನಪ್ಪ ಅಂದರೆ ಹೆಂಗೆ ರಚಿಸ್ಬೇಕಂತ ಹೇಳ್ಕೊಟ್ಟರು ಹೆರೋಡೋಟಸ್. ಓಕೆನಾ? ಹಾಗಾದ್ರೆ ಇತಿಹಾಸ ರಚನೆಗೆ ಏನು ಬೇಕು? ಕೆಲವೊಂದು ಮೂಲ ಸಾಮಗ್ರಿಗಳು, ಕೆಲವೊಂದಿಷ್ಟು ಮೂಲ ಸಲಕರಣೆಗಳು, ಕೆಲವೊಂದಿಷ್ಟು ಮೂಲ ಸಾಧನಗಳು ಬೇಕು. ಈ ರೀತಿ ಇತಿಹಾಸ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳು ಅಥವಾ ಮೂಲ ಸಾಧನಗಳನ್ನು ನಾವೇನಂತ ಕರಿತೀವಿ? ಸಾಕ್ಷ್ಯಾಧಾರಗಳು ಅಥವಾ ಆಧಾರಗಳು ಅಥವಾ ಆಕಾರಗಳು ಅಂತ ಕರಿತಾ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ಇತಿಹಾಸ ಹೆಂಗೆ ರಚಿಸ್ಬೇಕಂತ ಹೇಳಿದವರು ಹೆರೋಡೋಟಸ್. ಆದ್ರೆ ಆ ರಚನೆಗೆ ಏನು ಬೇಕು? ಮೂಲಭೂತವಾಗಿರ್ತಕ್ಕಂಥ ಒಂದಿಷ್ಟು ಸಾಧನ, ಸಲಕರಣೆ, ಸಾಮಗ್ರಿ ಬೇಕು. ಅಂತಹ ಒಂದು ಸಾಮಗ್ರಿಗಳನ್ನು ನಾವು ಸಾಕ್ಷ್ಯಾಧಾರಗಳು ಅಥವಾ ಆಧಾರಗಳು ಅಥವಾ ಆಕಾರ ಅಂತ ಕರಿತೀವಿ. ಈ ಒಂದು ಆಧಾರ, ಈ ಒಂದು ಆಕಾರಗಳನ್ನು ನಾವು ಮುಂದೆ ಬೈಫರ್ಕೇಶನ್ ಮಾಡ್ತಾ ಹೋಗ್ತೀವಿ. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಇಷ್ಟೇ ಅರ್ಥ ಮಾಡ್ಕೊಡ್ರಿ, ಇತಿಹಾಸ ರಚನೆಗೆ ಏನ್ ಬೇಕಾಗಿರ್ತದಲ್ಲ ಅಂತ ಮೂಲ ಸಾಮಗ್ರಿ ನಾವು ಇತಿಹಾಸದ ಸಾಕ್ಷ್ಯಾಧಾರಗಳು ಅಥವಾ ಆಧಾರಗಳು ಅಥವಾ ಆಕಾರ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟು, ಇತಿಹಾಸದ ಮಹತ್ವ. ಏನಪ್ಪಾ ಅಂದ್ರೆ ಈ ರೀತಿ ಅಮೂಲ್ಯವಾಗಿರ್ತಕ್ಕಂಥ ಇತಿಹಾಸ ತನ್ನದೇ ಆಗಿರ್ತಕ್ಕಂಥ ಮಹತ್ವತೆನ ಸಾರ್ತಕ್ಕಂಥದ್ದು. ಏನು ಸರ್ ಅದ್ರ ಇಂಪಾರ್ಟೆಂಟು? ನೋಡಿ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದ್ದೀನಿ, ಒಂದು ಡೆಮೋ ಕ್ಲಾಸ್ ಬಂದಾಗ ಡಿಸ್ಕ್ರಿಪ್ಟಿವ್ ಬರಬೇಕಾದ್ರೆ ಒಂದು ಪದ ಪದೇ 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 ಅದೇ ಉಪಯೋಗಿಸ್ಬಾರ್ದು. ಅದು ಒಂಥರ ವ್ಯಾಲ್ಯೂಟರ್ಗ ಏನಾಗಿರ್ತದೆ, ಒಂದು ಇರಿಟೇಟ್ ಆಗ್ಬಿಡ್ತದೆ. ಸೊ ಹಿಂಗಾಗಿ ಇತಿಹಾಸ ಗತಕಾಲದ ಘಟನಾ ಸ್ಮರಣೆ ಆಗಿದೆ, ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ, ಇತಿಹಾಸ ದೇಶಾಭಿಮಾನ ಮೂಡಿಸ್ತದೆ, ಹಿಂಗೆ ಬರೋದಕ್ಕಿಂತ ಇತಿಹಾಸದ ಮಹತ್ವನ ಸಾರುವ ಅಂಶಗಳ ಕುರಿತು ನೋಡೋದನ್ನು ಹಾಕ್ಬಿಟ್ಟು ಇತಿಹಾಸವು ಅಂತ ಒಂದೇ ಸೆಂಟೆನ್ಸ್ ಸೇರಿಸಿ ಕೆಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಹೋರಿ. ಏನು ಮಾಡ್ತದೆ ಇದು? ಗತಕಾಲದ ಘಟನೆಗಳ ಸ್ಮರಣೆ ಆಗಿದೆ, ಹಿಂದೆ ನಡೆದು ಹೋಗಿರ್ತಕ್ಕಂಥ ಘಟನೆಗಳ ಒಂದು ಸ್ಮರಣೆ ಆಗಿರ್ತಕ್ಕಂಥದ್ದು. ಏನು ಸರ್ ಇದ್ರ ಅರ್ಥ ಅಂತಂದರೆ, ಹಿಂದೆ ನಮ್ಮ ಪೂರ್ವಿಕರು ಏನು ಕಾರ್ಯ ಕೈಗೊಂಡಿದ್ರಲ್ಲ, ಏನು ಒಳ್ಳೆ ಕೆಲಸ ಮಾಡಿದ್ರು, ಏನು ಒಳ್ಳೆ ತೀರ್ಮಾನ ತೆಗೆದುಕೊಂಡ್ರು, ಏನು ತಪ್ಪು ತೀರ್ಮಾನ ತೆಗೆದುಕೊಂಡ್ರು, ಅದೆಲ್ಲವನ್ನು ಹೇಳ್ತಕ್ಕಂಥದ್ದು. ನಮ್ಮ ಪೂರ್ವಿಕರು ಕೈಗೊಂಡಿರ್ತಕ್ಕಂತಹ ಒಳ್ಳೆಯ ತೀರ್ಮಾನಗಳಿಂದ ಅನುಭವಿಸಿದ ಸುಖಗಳನ್ನು ಮತ್ತು ನಮ್ಮ ಪೂರ್ವಿಕರು ಕೈಗೊಂಡಿರ್ತಕ್ಕಂತಹ ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ದುಃಖಗಳನ್ನು ಅಥವಾ ತೊಂದರೆಗಳನ್ನು ಈ ಒಂದು ಇತಿಹಾಸ ನಮ್ಗೆ ಏನಪ್ಪ ಅಂದರೆ ತಿಳಿಸ್ಕೊಡ್ತದ. ಹಿಂಗಾಗಿ ಗತಕಾಲದ ಘಟನೆಗಳ ಸ್ಮರಣೆ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇತಿಹಾಸ ಏನಾಗಿದೆ? ಒಂದು ಸ್ಫೂರ್ತಿಯ ಮೂಲವಾಗಿರ್ತಕ್ಕಂಥದ್ದು. ನೋಡ್ರಿ, ಇದು ಹೆಂಗಾಗಿದಪ್ಪ ಅಂದ್ರೆ ಇತಿಹಾಸ ನಮ್ಗೆ ಸ್ಫೂರ್ತಿಯ ಮೂಲ ಆಗಿರ್ತಕ್ಕಂಥದ್ದು. ಹೆಂಗೆ ಸರ್ ಅಂದ್ರೆ, ಇತಿಹಾಸದಾಗಿರ್ತಕ್ಕಂತಹ ನಮ್ಮ ಪೂರ್ವಿಕರ ಕೈಗೊಂಡಿರ್ತಕ್ಕಂತಹ ತತ್ವ ಆದರ್ಶಗಳಾಗಿರ್ಬೋದು, ಅವರ ವಿಚಾರಧಾರೆಗಳಾಗಿರ್ಬೋದು, ಮುಂದಿನ ತಲೆಮಾರುಗಳಿಗೆ ಮಾದರಿ ಮತ್ತು ದಾರಿದೀಪವಾಗುವ ಮೂಲಕ ಒಂದು ಸ್ಫೂರ್ತಿಯ ಮೂಲವಾಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇಷ್ಟೇ ಅರ್ಥ ಮಾಡ್ಕೊಡ್ರಿ. ಪಾಯಿಂಟ್ ನಂಬರ್ 1 ಅರ್ಥ ಏನು? ನಮ್ಮ ಪೂರ್ವಿಕರು ಕೈಗೊಂಡಿರ್ತಕ್ಕಂತಹ ಒಳ್ಳೆಯ ತೀರ್ಮಾನಗಳಿಂದ ಏನು ಸುಖ ಅನುಭವಿಸಿದ್ರು, ಏನು ಒಳ್ಳೆಯದಾಗಿತ್ತು, ಅವ್ರು ಕೈಗೊಂಡಿರ್ತಕ್ಕಂಥ ತಪ್ಪು ತೀರ್ಮಾನಗಳಿಂದ ಏನು ದುಃಖ ಇತ್ತು, ಏನು ಅವ್ರಿಗೆ ತೊಂದರೆ ಅನುಭವಿಸಿದ್ರು ಅಂತಕ್ಕಂಥದ್ದನ್ನ ವಿವರಣೆ ಮಾಡ್ತದ ನಮ್ಮ ಇತಿಹಾಸ. 2ನೇ ಪಾಯಿಂಟು, ಸ್ಫೂರ್ತಿಯ ಮೂಲ ಅರ್ಥ ಏನಿದು? ಇತಿಹಾಸದಾಗಿರ್ತಕ್ಕಂತಹ ನಮ್ಮ ಪೂರ್ವಿಕರ ತತ್ವ ಆದರ್ಶಗಳು, ವಿಚಾರಧಾರೆಗಳು ನಮ್ಮ ಮುಂದಿನ ತಲೆಮಾರಿಗೆ, ಮುಂದಿನ ಪೀಳಿಗೆಗೆ ದಾರಿದೀಪ ಮತ್ತು ಮಾದರಿ ಹಾಗೂ ಮಾರ್ಗದರ್ಶನವಾಗುವ ಮೂಲಕ ಸ್ಫೂರ್ತಿಯ ಮೂಲವಾಗಿ ಇದ್ದಿರ್ತಕ್ಕಂಥದ್ದು. ನೆಕ್ಸ್ಟು, ದೇಶಾಭಿಮಾನವನ್ನು ಮೂಡಿಸುತ್ತದೆ. ಹೆಂಗೆ ಸರ್? ನಮ್ಮ ಪೂರ್ವಿಕರು ಹೊಂದಿರತಕ್ಕಂತಹ ಶೌರ್ಯ, ಪರಾಕ್ರಮ ಮತ್ತು ಅವರ ತ್ಯಾಗ ಬಲಿದಾನಗಳು ನಂತರದ ಒಂದೇನಪ್ಪ ಅಂದರೆ ಜನರೇಷನ್, ನಂತರದ ಒಂದು ತಲೆಮಾರಿಗೆ, ನಂತರದ ಪೀಳಿಗೆಗೆ ಅರಿವನ್ನು ಮೂಡಿಸುವ ಮೂಲಕ ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥದ್ದು. ಅದೇ ರೀತಿ ಇತಿಹಾಸ ಏನಾಗಿದೆ? ಒಂದು ಸಮಾಜ ವಿಜ್ಞಾನಗಳ ಪ್ರಯೋಗಾಲಯ ಅಥವಾ ಪ್ರಯೋಗಶಾಲೆ ಆಗಿರ್ತಕ್ಕಂಥದ್ದು. ಇದು ನಮ್ಮ ದೂರದೃಷ್ಟಿಯನ್ನು ವಿವರಿಸ್ತಕ್ಕಂಥದ್ದು, ನಮ್ಮಲ್ಲಿ ಉದಾತ್ತ ಧ್ಯೇಯಗಳನ್ನ ಬೆಳೆಸ್ತದೆ. ಅದೇ ಹೇಳಿದೆ, ನಮ್ಮ ಪೂರ್ವಿಕರಿರ್ತಕ್ಕಂತಹ ತತ್ವ ಆದರ್ಶಗಳು, ವಿಚಾರಧಾರೆಗಳು, ತ್ಯಾಗ, ಶೌರ್ಯ, ಪರಾಕ್ರಮ, ತ್ಯಾಗ ಬಲಿದಾನದ ಮೂಲಕ ಏನಪ್ಪ ಅಂದರೆ ನಮ್ಮಲ್ಲಿ ಉದಾತ್ತ ಧ್ಯೇಯವನ್ನು ಬೆಳೆಸ್ತಕ್ಕಂಥ ಅಂಶ ಆಗಿರ್ತಕ್ಕಂಥದ್ದು. ಇದ್ರ ಜೊತೆ
ಜೊತೆಯಾಗಿ ವಿಶ್ವ ಶಾಂತಿಯನ್ನು ಬೆಳೆಸುತ್ತದೆ, ನಮ್ಮಲ್ಲಿರುವಂತಹ ಪೂರ್ವಾಗ್ರಹಗಳನ್ನ ಹೋಗಲಾಡಿಸ್ತಕ್ಕಂಥದ್ದು. ಫ್ರೆಂಡ್ಸ್, ಇತಿಹಾಸದ ಮಹತ್ವ ಅಂತ ಬಂದಾಗ ನೀವು ಇಷ್ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ನಾ ಅದರ ಒಂದು 2-3 ಪಾಯಿಂಟ್ ನಿಮಗೆ ಏನಪ್ಪ ಅಂದರೆ ವಿವರಣೆ ಕೂಡ ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಸಮಯ ಇತ್ತು, ಟೈಮ್ ಇತ್ತು, ನೀವು ಬರೋ ಕೆಪಬಿಲಿಟಿ ಇತ್ತು ಅಂದ್ರೆ ಒಂದು 2-3 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ಬೋದು. ಮಾಡದೇ ಇದ್ರೂ ಕೂಡ ನಡೀತದೆ, ಏನೂ ಸಮಸ್ಯೆ ಇಲ್ಲ. ಸೊ ಹೀಗಾಗಿ ಇತಿಹಾಸ ಅಂದ್ರೇನು, ಗತಕಾಲದ ಘಟನೆಗಳನ್ನು ಏನಪ್ಪ ಅಂದರೆ ಅಥವಾ ನಡೆದು ಹೋಗಿರ್ತಕ್ಕಂಥ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳ್ತಕ್ಕಂಥದ್ದು ಇತಿಹಾಸ ಅಂತ ಕರಿತೀವಿ. ಈ ಒಂದು ಇತಿಹಾಸ ನಿಖರತೆ, ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರತಕ್ಕಂಥದ್ದು. ಇತಿಹಾಸದ ಪಿತಾಮಹ ಅಂತ ನಾವು ಗ್ರೀಕ್ ದೇಶದ ಹೆರೋಡೋಟಸ್ ಕರಿತೀವಿ. ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳನ್ನು ಸಾಕ್ಷ್ಯಾಧಾರ ಅಥವಾ ಆಧಾರ ಅಥವಾ ಆಕಾರ ಅಂತ ಕರಿತೀವಿ. ಇತಿಹಾಸದ ಮಹತ್ವಗಳು ಬಂದಾಗ ಈ ಪಾಯಿಂಟ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಿಕೊಟ್ರೆ ಸಾಕು, ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತೀನಿ, ಇತಿಹಾಸದ ಆಧಾರಗಳು ಅಂತಕ್ಕಂಥದ್ದು. ಇತಿಹಾಸದ ಆಧಾರ ನಾ ಮೊದಲು ಹೇಳಿದೆ, ಇತಿಹಾಸ ರಚನೆಗೆ ಬೇಕಾಗಿರುವಂತಹ ಒಂದಿಷ್ಟು ಏನಪ್ಪ ಅಂದರೆ ಸಾಮಗ್ರಿಗಳು, ಸಲಕರಣೆಗಳು ಅಥವಾ ಏನಪ್ಪ ಅಂದರೆ ಸಾಧನಗಳಿಗೆ ನಾವು ಸಾಕ್ಷ್ಯಾಧಾರ ಅಥವಾ ಆಕಾರ ಅಂತ ಕರಿತಕ್ಕಂಥದ್ದು, ಆಧಾರ ಅಂತ ಕರಿತಕ್ಕಂಥದ್ದು. ನೋಡ್ಕೊಂಬರೋಣ ಹೆಂಗಿದೆ ಅಂತ. ನೋಡ್ರಿ, ನಾವು ಇತಿಹಾಸದ ಆಧಾರಗಳನ್ನು 2 ರೀತಿಯಾಗಿ ವಿಂಗಡಣೆ ಮಾಡ್ತೀವಿ. ಫಸ್ಟ್ ಏನು, ಸಾಹಿತ್ಯಿಕ ಆಧಾರ, ಪುರಾತತ್ವ ಆಧಾರನ ಹೇಳ್ತೀನಿ. ಸಾಹಿತ್ಯಿಕ ಆಧಾರ ಅಂದ್ರೇನು, ಪುರಾತತ್ವ ಆಧಾರ ಅಂದ್ರೇನು ಅಂತ ಹೇಳ್ತೀನಿ. ಇತಿಹಾಸದ ಆಧಾರಗಳ ವಿಂಗಡಿಸಿ ಇತಿಹಾಸದ ಆಧಾರ ಬಗ್ಗೆ ಬರೀರಿ ಅಂತಂದಾಗ ನೀವು ಈ ಡಯಾಗ್ರಾಮ್ ಉಪಯೋಗಿಸಿದ್ರೆ ಸಾಕು. ಇತಿಹಾಸ ಆಧಾರಗಳನ್ನು 2 ರೀತಿಯಾಗಿ ಬೈಫರ್ಗೇಷನ್ ಮಾಡ್ತೀವಿ. ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಮತ್ತೆ ಸಾಹಿತ್ಯಿಕ ಆಧಾರದಲ್ಲಿ 2 ಡಿವಿಷನ್ ಆಗ್ತವೆ, ಒಂದು ಲಿಖಿತ ಸಾಹಿತ್ಯ, ಇನ್ನೊಂದು ಮೌಖಿಕ ಸಾಹಿತ್ಯ. ಪುರಾತತ್ವ ಆಧಾರಗಳಲ್ಲಿ ಮತ್ತೆ 4-5 ಬೈಫರ್ಗೇಷನ್ ಆಗ್ತಕ್ಕಂಥದ್ದು, ಶಾಸನ, ಸ್ಮಾರಕ, ನಾಣ್ಯ, ಅವಶೇಷ, ಏನಪ್ಪ ಅಂದರೆ ವರ್ಣಚಿತ್ರಗಳು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಂಗಡಣೆ ಬರ್ತಕ್ಕಂಥದ್ದು. ಹೀಗೆ ಸಾಹಿತ್ಯಿಕ ಆಧಾರದಲ್ಲಿ ಲಿಖಿತ ಮತ್ತು ಮೌಖಿಕ, ಪುರಾತತ್ವದಲ್ಲಿ ಶಾಸನ, ನಾಣ್ಯ, ಸ್ಮಾರಕ, ಅವಶೇಷ, ವರ್ಣಚಿತ್ರಗಳು ಬಂದಿರತಕ್ಕಂಥದ್ದು. ಲಿಖಿತ ಸಾಹಿತ್ಯದಲ್ಲಿ ಮತ್ತೆ 2 ಡಿವಿಷನ್ ಆಗ್ತದೆ, ಒಂದು ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಮೌಖಿಕದಲ್ಲಿ ಹಾಡು, ಕಥೆ, ಲಾವಣಿ, ಐತಿಹ್ಯ, ಈ ರೀತಿ ಬೈಫರ್ಗೇಷನ್ ಬರ್ತಕ್ಕಂಥದ್ದು. ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇತಿಹಾಸದ ಆಧಾರ ಅಂತ ಬಂದಾಗ ನೀವು ಈ ಡಯಾಗ್ರಾಮನ್ನು 100% ಕಣ್ಣಾಗಿ ಕಟ್ಟಿದಂಗೆ ಇರಬೇಕಿದು. ಇತಿಹಾಸದ ಆಧಾರ ಅಂತ ತಕ್ಷಣ ತಲೆ ಬರಬೇಕು. ಸಾಹಿತ್ಯಿಕ ಆಧಾರ, ಪುರಾತತ್ವ ಆಧಾರ. ಸಾಹಿತ್ಯಿಕ ಆಧಾರದಲ್ಲಿ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಪುರಾತತ್ವದಲ್ಲಿ ಶಾಸನ, ನಾಣ್ಯ, ಸ್ಮಾರಕ, ಅವಶೇಷ, ವರ್ಣಚಿತ್ರ. ಲಿಖಿತ ಸಾಹಿತ್ಯದಲ್ಲಿ ದೇಶೀಯ, ವಿದೇಶೀಯ. ಮೌಖಿಕದಲ್ಲಿ ಹಾಡು, ಕಥೆ, ಲಾವಣಿ, ಐತಿಹ್ಯ. ಇಷ್ಟು ಇತಿಹಾಸ ಆಧಾರ ಬಗ್ಗೆ ನಿಮ್ಗೆ ಗೊತ್ತಿತ್ತು ಅಂದ್ರೆ 100% ಆಗಿ ಮುಂದಿರ್ತಕ್ಕಂಥ ಸ್ಲೈಡಲ್ಲಿ ಬರ್ತಕ್ಕಂಥ ಈ ತರಗತಿ ಬಹಳಷ್ಟು ನೀಟಾಗಿ ಅರ್ಥ ಆಗ್ತದೆ ಫ್ರೆಂಡ್ಸ್. ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಪದೇ ನೋಡಿದ್ರೆ 100% ಅರ್ಥ ಆಗ್ತದೆ. ನೀವು ಡಯಾಗ್ರಾಮನ್ನು ಹಿಂಗೆ ಇಳಿಸೋಕೆ ಪ್ರಯತ್ನ ಪಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಏನು ಸರ್ ಸಾಹಿತ್ಯಿಕ ಆಧಾರ ಅಂದರೆ ಏನು? ನೋಡ್ರಿ, ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದ್ರೆ ಏನಪ್ಪ ಅಂದ್ರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳು. ಅದು ಲಿಖಿತ ರೂಪದಲ್ಲಾದ್ರೂ ಆಗಿರ್ಬೋದು, ಮೌಖಿಕ ಒಬ್ಬರಿಂದ ಮತ್ತೊಬ್ಬರಿಗೆ ಬಾಯಿ ಮಾತಿನ ಮೂಲಕ ಹರಿದು ಬಂದಿರತಕ್ಕಂಥ ಸಂಗತಿಗಳಾಗಿರ್ಬೋದು. ಇಂತಹ ಆಧಾರಗಳನ್ನು ನಾವು ಸಾಹಿತ್ಯಿಕ ಆಧಾರ ಅಂತ ಕರಿತೀವಿ. ನೋಡ್ರಿ, ಇತಿಹಾಸದ ಆಧಾರಗಳಾಗಿ ಸಾಹಿತ್ಯಿಕ ಆಧಾರ ವಿವರಿಸಿ ಅಂತಂದಾಗ 100% ನಿಮ್ಮ ಉತ್ತರ ಇಲ್ಲಿಂದ ಸ್ಟಾರ್ಟ್ ಆಗಬೇಕು. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಂಗತಿಗಳು ಏನಪ್ಪ ಅಂದ್ರೆ ಸಾಹಿತ್ಯಿಕ ಆಧಾರ ಆಗಿರ್ತಕ್ಕಂಥದ್ದು. ಈ ಒಂದು ಸಾಹಿತ್ಯಿಕ ಆಧಾರವನ್ನು ನಾವು ಮತ್ತೆ 2 ರೀತಿಯಾಗಿರ್ತಕ್ಕಂಥ ಬೈಫರ್ಗೇಷನ್ ಮಾಡ್ತೀವಿ. ನಾನು ಹಿಂದಿನ ಸ್ಲೈಡಲ್ಲಿ ಹೇಳಿದೆ ನಿಮ್ಗೆ ಏನಂತ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತದಲ್ಲಿ ಮತ್ತೆ ದೇಶೀಯ, ವಿದೇಶೀಯ. ಮೌಖಿಕದಾಗ ಹಾಡು, ಕತೆ, ಲಾವಣಿ, ಐತಿಹ್ಯ ಅಂತ ನಾನು ಆಲ್ರೆಡಿ ಮೊದಲೇ ಹೇಳಿದ್ದ. ಸರಿನಾ? ಈ ರೀತಿ ಸಾಹಿತ್ಯಿಕ ಆಧಾರ ಅಂತಂದಾಗ ಇಷ್ಟು ನಿಮ್ಮ ತಲೆಗಿರಬೇಕು. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಅಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಸಂಗತಿಗಳನ್ನ ನಾವು ಸಾಹಿತ್ಯಿಕ ಆಧಾರ ಅಂತ ಕರಿತೀವಿ. ಈ ಸಾಹಿತ್ಯಿಕ ಆಧಾರ ಬಗ್ಗೆ ಕುರಿತು ನೋಡುವುದಾದರೆ ಅಂತ ಹಾಕೊಂಡು ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತದಲ್ಲಿ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಮೌಖಿಕದಾಗ ಹಾಡು, ಕತೆ, ಲಾವಣಿ, ಐತಿಹ್ಯ ಅಥವಾ ಸ್ಥಳ ಪೂರ್ಣಗಳು ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಇಲ್ಲಿ ಒಂದೊಂದು ನೋಡ್ಕೊಂಬೋಣ. ಲಿಖಿತ ಸಾಹಿತ್ಯ ಅಂದ್ರೇನು? ಲಿಖಿತ ಸಾಹಿತ್ಯದಲ್ಲಿ ದೇಶೀಯ ಸಾಹಿತ್ಯದ ಪಾತ್ರ ಏನು? ವಿದೇಶಿ ಸಾಹಿತ್ಯದ ಪಾತ್ರಗಳೇನು? ಮೌಖಿಕ ಸಾಹಿತ್ಯದಲ್ಲಿ ಹಾಡು, ಕಥೆ, ಲಾವಣಿ, ಐತಿಹ್ಯಗಳ ಪಾತ್ರ ನೋಡ್ಕೊಂಬೋಣ. ಇಷ್ಟೇ ಸಾಹಿತ್ಯಿಕ ಆಧಾರ ಇದ್ದಿರ್ತಕ್ಕಂಥ. ನೋಡ್ರಿ, ಲಿಖಿತ ಸಾಹಿತ್ಯ ಅಂದ್ರೆ ಏನಪ್ಪ ಅಂದ್ರೆ ಬರವಣಿಗೆ ಅಥವಾ ಲಿಖಿತ ರೂಪದಲ್ಲಿರುವ ಸಾಹಿತ್ಯಿಕ ಆಧಾರಗಳನ್ನು ಲಿಖಿತ ಸಾಹಿತ್ಯ ಅಂತ ಕರಿತೀವಿ.
ಅದು ಬರವಣಿಗೆ ರೂಪದಲ್ಲಿರ್ಬೋದು ಅಥವಾ ಲಿಖಿತ ರೂಪದಲ್ಲಿರ್ಬೋದು, ಒಟ್ಟಾರೆಯಾಗಿ ರಿಟರ್ನ್ ಆಗಿರ್ತಕ್ಕಂತಹ ರೈಟಿಂಗ್ ಆಗಿರ್ತಕ್ಕಂತಹ ಸಾಹಿತ್ಯಿಕ ಆಧಾರಗಳನ್ನು ನಾವು ಲಿಖಿತ ಸಾಹಿತ್ಯ ಅಂತ ಕರಿತೀವಿ. ಈ ಲಿಖಿತ ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು 100% ಆಗಿ ಅಕ್ಷರಸ್ಥರಾಗಿರ್ಲೇಬೇಕಾಗ್ತದೆ. ನೀವೇನರ ಸಾಹಿತ್ಯ ಬರಬೇಕಾಗಿತ್ತು, ಏನರ ಬರವಣಿಗೆ ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ಅಕ್ಷರ ಜ್ಞಾನ ಬೇಕೇ ಬೇಕು. ಸೊ ಹೀಗಾಗಿ ಲಿಖಿತ ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು 100% ಆಗಿ ಅಕ್ಷರಸ್ಥರು, ಅಕ್ಷರ ಜ್ಞಾನ ಉಳ್ತಕ್ಕಂತಹ ಎಜುಕೇಟೆಡ್ ಪೀಪಲ್ ಆಗಿರ್ಬೇಕಾಗ್ತದೆ. ಈ ಲಿಖಿತ ಸಾಹಿತ್ಯದಲ್ಲಿ ನಾವು ಎರಡು ರೀತಿಯಾಗಿರ್ತಕ್ಕಂಥದ್ದು ಕಾಣ್ತೀವಿ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ. ದೇಶೀಯ ಸಾಹಿತ್ಯದ ಬರ್ತಕ್ಕಂತಹ ಪ್ರಮುಖ ಕವಿಗಳು, ಕೃತಿಗಳು, ವಿದೇಶಿ ಸಾಹಿತ್ಯ ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿ ಯಾವುದು ಅಂತ ನೋಡ್ಕೊಂಬೋಣ. ಇಷ್ಟು ಲಿಖಿತ ಸಾಹಿತ್ಯ ಬಗ್ಗೆ ಇದ್ದಿರ್ತಕ್ಕಂಥ ಒಂದಿಷ್ಟು ಮಾಹಿತಿ. ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಲಿಖಿತ ಸಾಹಿತ್ಯ ಅಂದ್ರೆ ಏನು, ಅದು ಹೆಂಗಿರಬೇಕು, ಬರವಣಿಗೆ ಅಥವಾ ಲಿಖಿತ ರೂಪದಲ್ಲಿರಬೇಕು. ಈ ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು ಅಕ್ಷರಸ್ಥರಾಗಿರ್ತಾರೆ. ಇದರಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಬೈಫರ್ಗೇಷನ್ ಇದೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಸಾಹಿತ್ಯ ಆಗಿರ್ತಕ್ಕಂಥದ್ದು. ಇದೊಂದು ಕ್ಲಿಯರ್ ಆಗಿದ್ರೆ ಸಾಕು. ದೇಶೀಯ ಸಾಹಿತ್ಯ ಏನು ಸರ್? ದೇಶೀಯರಿಂದಲೇ, ನಮ್ಮ ಭಾರತೀಯರಿಂದಲೇ ರಚಿತವಾಗಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಅಂದರೆ ನಮ್ಮ ದೇಶೀಯರಿಂದಲೇ, ವಿದೇಶಿಯರು ಯಾರೂ ಇಲ್ಲಿ ಬರಲ್ಲ, ನಮ್ಮ ದೇಶದಿಂದ, ಸ್ವಂತ ನಮ್ಮ ದೇಶದವರಿಂದಲೇ ರಚಿತವಾಗಿರ್ತಕ್ಕಂಥ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಇಂತಹ ಸಾಹಿತ್ಯವನ್ನು ಕುರಿತು ನೋಡುವುದಾದರೆ ಒಂದು ಚೂರು ಏನಪ್ಪ ಅಂದರೆ ಈ ಕೃತಿಗಳನ್ನು 100% ನೆನ್ಪಿಟ್ಕೊಳ್ಳಬೇಕು. ಈ ಸ್ಲೈಡ್ ಮೇಲೆ 1 ಅಂಕ ಪ್ರಶ್ನೆ ಬರ್ಬೋದು, 3 ಅಂಕ ಪ್ರಶ್ನೆ ಬರ್ಬೋದು, 4 ಅಂಕ ಪ್ರಶ್ನೆ ಬರ್ಬೋದು. 100% ಯಾವುದೇ ಕಾರಣಕ್ಕೂ ಮಿಸ್ ಆಗೋ ಸಾಧ್ಯತೆ ಇಲ್ಲ. ನೀವು ಬರೀ ಇದು 1 ಅಂಕಕ್ಕೆ ಓದಂಗಿಲ್ಲ, ಬರೀ 3 ಅಂಕಕ್ಕೆ ಓದಂಗಿಲ್ಲ, ಬರೀ 4 ಅಂಕಕ್ಕೆ ಓದಂಗಿಲ್ಲ, 3ಕ್ಕೂ ಕೂಡ ಹೋಲಿಕೆ ಮಾಡ್ಕೊಂಡು ಓದಬೇಕಾಗ್ತದೆ. ಹೀಗಾಗಿ ಇಂಥ ದೇಶೀಯ ಸಾಹಿತ್ಯ ಕುರಿತು ನೋಡೋದಾದ್ರೆ ನೋಡ್ರಿ, ಪಾಯಿಂಟ್ ನಂಬರ್ 1 ಭಾಳ ಇಂಪಾರ್ಟೆಂಟ್, ಇದು ಹಾಕ್ಲೇಬೇಕು. ಯಾಕಂದ್ರೆ ಎಲ್ಲರೂ ಡೈರೆಕ್ಟ್ ಕವಿಗಳು, ಕೃತಿಗಳೇ ಹೋಗಿರ್ತಾರೆ. ಸೊ ಹೀಗಾಗಿ ನೀವಿಲ್ಲೇನಪ್ಪ ಅಂದರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು ಸೇರಿಸಲೇಬೇಕು. ಇಂತಹ ದೇಶೀಯ ಸಾಹಿತ್ಯ ಕುರಿತು ನೋಡುವುದಾದ್ರೆ ವೈದಿಕ ಋಷಿಗಳು, ಜೈನ ಮುನಿಗಳು, ಬೌದ್ಧ ಸನ್ಯಾಸಿಗಳು ರಚಿಸಿದ ಧಾರ್ಮಿಕ ಸಾಹಿತ್ಯವು ಇತಿಹಾಸದ ಪ್ರಮುಖ ಮೂಲಾಧಾರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಕ್ಲಿಯರ್ ಆಗಿರಲಿ. ನಾವು ಒಂದು ವಿಷಯ ಕೊಟ್ಟಾಗ ಹೆಂಗೆ ಮಾಡ್ಬೇಕಂದ್ರೆ ಪ್ರಾಚೀನತೆಯಿಂದ ಆಧುನಿಕತೆಯೆಡೆಗೆ ಬಂದು ಪ್ರಸ್ತುತತೆಗೆ ಸಂಬಂಧ ಕಲ್ಪಿಸಿರ್ಬೇಕು. ಇದು ನಿಮ್ಮ ಉತ್ತರ ಸ್ಟ್ರಕ್ಚರ್ ಆಗಿರ್ಬೇಕು. ಸರ್ ಅಷ್ಟು ಡೀಪ್ ಎಲ್ಲ ಬರೋಕ್ಕೆ ಸಾಧ್ಯ ಏನು? ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ದೀನಿ ವೈದಿಕ ಸಾಹಿತ್ಯ ಬಂತು, ಜೈನ ಧರ್ಮ ಬಂತು, ಬೌದ್ಧ ಧರ್ಮ ಬಂತು, ಈಗೇನಪ್ಪ ಅಂದರೆ ಮೌರ್ಯ ಬರ್ತದೆ, ನೆಕ್ಸ್ಟ್ ಪ್ರಸ್ತುತ ತಂದು ನಿಲ್ಲಿಸಿ ನಾನು. ಹೀಗಾಗಿ ಯಾವುದೇ ಒಂದು ಉತ್ತರ ಸ್ಟ್ರಕ್ಚರ್ ಮಾಡಬೇಕಾಗಿದ್ರೆ ಸಾಧ್ಯ ಆದಷ್ಟು ಪ್ರಾಚೀನತೆಯೆಡೆಯಿಂದ ಆಧುನಿಕತೆಯೆಡೆಗೆ ಬಂದು ಪ್ರಸ್ತುತೆಗೆ ತಂದು ನಿಲ್ಲಿಸ್ತಕ್ಕಂಥದ್ದು ನಿಮ್ಮ ಉತ್ತರ ಸ್ಟ್ರಕ್ಚರ್ ಆಗಿರಲಿ. ಪಾಯಿಂಟ್ ನಂಬರ್ 1 ಏನು, ವೈದಿಕ ಕಾಲದ ಋಷಿಗಳಾಗಿರ್ಬೋದು, ಜೈನ ಮುನಿಗಳಾಗಿರ್ಬೋದು, ಬೌದ್ಧ ಸನ್ಯಾಸಿಗಳು ರಚಿಸಿರ್ತಕ್ಕಂತಹ ಧಾರ್ಮಿಕ ಸಾಹಿತ್ಯವು ಇತಿಹಾಸದ ಮೂಲಾಧಾರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಹಣನ ರಾಜತರಂಗಿಣಿ, ಬಿಲ್ಹಣನ ವಿಕ್ರಮಾಂಕ ದೇವಚರಿತ್ರ, ಬಾಣಭಟ್ಟನ ಹರ್ಷಚರಿತ್ರೆ, ಅಶ್ವಘೋಷನ ಬುದ್ಧ ಚರಿತ್ರ, ಪಾಣಿನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಯೋಗ, ಆದಿಕವಿ ಪಂಪನ ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ, ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ಹಾಲರಾಜನ ಗಾತ ಸಪ್ತಸತಿ, ಚಾಂದ್ ಬರ್ದಾಯ ಪೃಥ್ವಿರಾಜ ರಾಸೋ, ಸಂಗಮ್ ಸಾಹಿತ್ಯ. ಇವೆಲ್ಲ ದೇಶೀಯ ಸಾಹಿತ್ಯ ಇರ್ತಕ್ಕಂಥದ್ದು. ಏನು ಸರ್ ಬರೀ ಪುರಾಣ ಓದಂಗೆ ಓದಿರಿ ಸರ್, ಇವೆ ಹೆಂಗೆ ನೆನ್ಪಿಡಬೇಕು ಅಂತ ಪ್ರಶ್ನೆ ರೈಸ್ ಆಗ್ತದೆ. ಎಸ್ 100% ನಾನು ಇದು ಹೇಳಬೇಕಾದ್ರೆ ನಿಮಗೆ ಈ ಪ್ರಶ್ನೆ ರೈಸ್ ಆಗಲೇಬೇಕು. ಹಂಗೆ ರೈಸ್ ಆದ್ರೇ ನಿಮಗೆ ವಿಷಯ ಅರ್ಥ ಆಗಿದೆ ಅಂತ ಅರ್ಥ. ಫ್ರೆಂಡ್ಸ್, ಇಷ್ಟೇ ಈ ಸ್ಲೈಡ್ ಮೇಲೆ ಬರ್ತಕ್ಕಂಥದ್ದು, ಇಷ್ಟೇ ಅರ್ಥ ಮಾಡ್ಕೋಬೇಕು ನೀವು. ದೇಶೀಯ ಸಾಹಿತ್ಯ ಅಂದರೇನು, ದೇಶೀಯ ಸಾಹಿತ್ಯದ ಪ್ರಮುಖ ಸಾಹಿತ್ಯಗಳ ಕುರಿತು ನೋಡ್ಕೊಂಡ್ಬರ್ಬೇಕು. ದೇಶೀಯರಿಂದಲೇ ಅಥವಾ ಭಾರತೀಯರಿಂದಲೇ ರಚಿತವಾಗಿರುವಂತಹ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಈ ದೇಶೀಯ ಸಾಹಿತ್ಯ ಕುರಿತು ನೋಡುವುದಾದರೆ ಏನಿತ್ತು ಫಸ್ಟ್ ಪಾಯಿಂಟು, ವೈದಿಕ ಋಷಿಗಳು, ಜೈನ ಮುನಿಗಳು, ಬೌದ್ಧ ಸನ್ಯಾಸಿಗಳು ರಚಿಸಿರ್ತಕ್ಕಂತಹ ಧಾರ್ಮಿಕ ಸಾಹಿತ್ಯವು ನಮ್ಮ ಇತಿಹಾಸದ ಪ್ರಮುಖ ಮೂಲಾಧಾರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಈ ಪಾಯಿಂಟ್ ಅಂತೂ ನಿಮ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಂಗಿಲ್ಲ. ಇಲ್ಲಿ ತನಕ ತಂದುಬಿಟ್ಟಿದ್ದೀನಿ ಈಗ, ಸರಿನಾ ಸರ್? ಕೆಳಗಿರೋ ಹೆಂಗೆ ನೆನ್ಪಿಟ್ಕೋಬೇಕು ಸರ್? ಒಂದು ಹಾಡ್ದ ನೆನ್ಪಿಡ್ಬೇಕು. ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ, ಕಲ್ಲಹಣನ ರಾಜತರಂಗಿಣಿ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ್ರ, ಬಾಣಭಟ್ಟನ ಹರ್ಷಚರಿತ್ರೆ, ಅಶ್ವಘೋಷನ ಬುದ್ಧ ಚರಿತ್ರ, ಪಾಣಿನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ, ಆದಿಕವಿ ಪಂಪನ ಪಂಪಭಾರತ ಅಥವಾ ವಿಕ್ರಮಾರ್ಜುನ ವಿಜಯ, ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ಹಾಲರಾಜನ ಗಾತ ಸಪ್ತಸತಿ, ಚಾಂದ್ ಬರ್ದಾಯ ಪೃಥ್ವಿರಾಜ ರಾಸೋ, ಸಂಗಮ್ ಸಾಹಿತ್ಯ. ಇವೆಲ್ಲವೂ ದೇಶೀಯ ಸಾಹಿತ್ಯಗಳಿಗೆ ಉದಾಹರಣೆಗಳಾಗಿರ್ತಕ್ಕಂಥದ್ದು. ಇಷ್ಟು ನೆನ್ಪಿಟ್ಕೊಂಡು ಸರ್. ಕೌಟಿಲ್ಯನ ಅರ್ಥಶಾಸ್ತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ,
ಕಲ್ಲಣ್ಣನ ರಾಜತರಂಗಿಣಿ, ಬಿಲ್ಲಣ್ಣನ ವಿಕ್ರಮಾಂಕ ದೇವಚರಿತ, ಬಾಣಭಟ್ಟನ ಹರ್ಷಚರಿತ್ರೆ, ಅಶ್ವಘೋಷನ ಬುದ್ಧ ಚರಿತ, ಪಾಣಿನಿಯ ಮಹಾಭಾಷಾ, ಪತಂಜಲಿಯ ಅಷ್ಟಾಂಗ ಯೋಗ, ಆದಿಕವಿ ಪಂಪನ ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ, ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ಹಾಲರಾಜನ ಗಾಥ ಸಪ್ತಸತಿ, ಚಾಂದ್ ಬರ್ದಾಯಿಯ ಪೃಥ್ವಿರಾಜರಾಸೋ, ಸಂಗಮ್ ಸಾಹಿತ್ಯಗಳು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್ 100% ಆಗಿ ನೀವು ಇವುಗಳು ನೆನಪಿಡಲೇಬೇಕು. ಯಾಕಂತಂದ್ರೆ ಒಂದು ಅಂಕದ ಪ್ರಶ್ನೆ ಕೂಡ ರೈಸ್ ಆಗುವಂಥ ಸಾಧ್ಯತೆ ಬಹಳಷ್ಟು ಇರ್ತಾವೆ. ಕೌಟಿಲ್ಯನ ಅರ್ಥಶಾಸ್ತ್ರ ಅಂತೂ 16 ಸಲ ಕೇಳಿದ್ದಾನೆ. ವಿಶಾಖದತ್ತನ ಮುದ್ರ ರಾಕ್ಷಸ 2-3 ಸಲ ಕೇಳಿರ್ತಕ್ಕಂಥದ್ದು. ಬಿಲ್ಲಣ್ಣನ ವಿಕ್ರಮಾಂಕದ ಚರಿತ್ರೆ, ನಾ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರತಿಯೊಂದು ತಜ್ಞರು, ಪ್ರತಿಯೊಂದು ಇತಿಹಾಸ ತಜ್ಞರು, ಪ್ರತಿಯೊಂದು ಕೃತಿಗಳು ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ನೀವು ಇದನ್ನು 1 ಅಂಕ ಕೂಡ ಓದಬೇಕಾಗಿರ್ತದೆ. ದಯವಿಟ್ಟು ನೀವು ಅದನ್ನು ಹಾಡೋದ ರೂಪದ ನೆನ್ಪಿಟ್ಕೋತಿರೋ, ಕಥೆ ರೂಪದ ನೆನ್ಪಿಟ್ಕೋತಿರೋ, ಅರ್ಥ ಆಯ್ತಾ? ನೀವು ಹೆಂಗೆ ನೆನ್ಪಿಟ್ಕೋತಿರೋ ಗೊತ್ತಿಲ್ಲ, ಬಟ್ ನೆನ್ಪಿಟ್ಕೊಳ್ಳೇಬೇಕು. ಪಿಕ್ಚರ್ ಹಾಡು ನೆನಪಿರ್ತಾವಂತ, ಇತಿಹಾಸ ಹಾಡು ನೆನಪಿರಲ್ವಾ? ಹೌದಲ್ಲ? ಹೀಗಾಗಿ ದಯವಿಟ್ಟು ಇದನ್ನು ಹಿಂಗೆ ನೆನ್ಪಿಟ್ಕೊಂಡು ಪ್ರಯತ್ನ ಪಡ್ರಿ. ದೇಶೀಯ ಸಾಹಿತ್ಯ ಅಂತ ಬಂದಾಗ ಈ ಸ್ಲೈಡನ್ನು ನೀವು ಡಿಟ್ಟೋ ವೈದಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರಂದ್ರೆ 100% ಆಗಿ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರ್ತದೆ ಫ್ರೆಂಡ್ಸ್. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇದು ದೇಶೀಯ ಸಾಹಿತ್ಯ ಬಗ್ಗೆ ಇದ್ದಿರ್ತಕ್ಕಂತಹ ಸವಿವರವಾಗಿರ್ತಕ್ಕಂಥ ಮಾಹಿತಿ. ನೆಕ್ಸ್ಟು ವಿದೇಶಿಯ ಸಾಹಿತ್ಯ. ಸರ್ ಇದು ಯಾರಿಂದ ರಚನೆ ಆಗ್ತದ? ದೇಶ ಅಂತ ಬಂದಾಗ ಅದು ದೇಶದಿಂದ ರಚನೆ ಆಗಿರ್ತಕ್ಕಂಥದ್ದು. ವಿದೇಶಿ ಅಂತ ಬಂದಾಗ ಹೆಂಗೆ ರಚನೆ ಆಗ್ತದೆ ಸರ್ ಅಂತಂದ್ರೆ, ಪಾಯಿಂಟ್ ನಂಬರ್ 1, ವಿದೇಶದಿಂದ ಬಂದಿರತಕ್ಕಂತಹ ವ್ಯಕ್ತಿಗಳಿಂದ ರಚಿತವಾಗಿರ್ತಕ್ಕಂಥ ಸಾಹಿತ್ಯ. ಅರ್ಥ ಆಯ್ತಾ? ಇಲ್ಲಿ ದೇಶೀಯರು ಯಾರೂ ಇರಲ್ಲ, ಕೇವಲ ವಿದೇಶದಿಂದನೇ ರಚಿತವಾಗಿರ್ತಕ್ಕಂಥದ್ದು. ಹಾಗಾದ್ರೆ ವಿದೇಶದಿಂದ ಯಾರು ಬರ್ತಾರೆ ಸರ್? ವಿದೇಶದಿಂದ ಯಾರು ಬರ್ತಾರೆ ನಮ್ಮ ದೇಶಕ್ಕೆ ಅಂದ್ರೆ, ಒಂದು ರಾಯಭಾರಿಯಾಗಿ ಬರ್ಬೋದು, ವ್ಯಾಪಾರಿಯಾಗಿ ಬರ್ಬೋದು, ಅಧಿಕಾರಿಯಾಗಿ ಬರ್ಬೋದು, ಮಿಷನರಿಯಾಗಿ ಬರ್ಬೋದು, ಯಾತ್ರಾರ್ಥಿಯಾಗಿ ಬರ್ಬೋದು, ಪ್ರವಾಸಿಗಾಗಿ ಬರ್ಬೋದು. ಹೀಗೆ ವಿದೇಶದಿಂದ ಬಂದಿರತಕ್ಕಂತಹ ರಾಯಭಾರಿಗಳು, ವ್ಯಾಪಾರಿಗಳು, ಅಧಿಕಾರಿಗಳು, ಮಿಷನರಿಗಳು, ಯಾತ್ರಾರ್ಥಿಗಳು, ಪ್ರವಾಸಿಗರು ಮುಂತಾದವರಿಂದ ರಚಿತವಾಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ವಿದೇಶಿಯ ಸಾಹಿತ್ಯ ಅಂತ ಕರಿತಾ ಹೋಗ್ತೀವಿ. ಇದು ಕ್ಲಿಯರ್ ಆಗಿರಲಿ. ಹಾಗಾದ್ರೆ ಯಾರು ಬಂದರು ಸರ್ ಇಲ್ಲಿ? ವಿದೇಶಿ ರಾಯಭಾರಿಯಾಗಿ ಯಾರು ಬಂದರು, ವ್ಯಾಪಾರಿಯಾಗಿ ಯಾರು ಬಂದರು, ಯಾತ್ರಾರ್ಥಿಯಾಗಿ ಯಾರು ಬಂದರು, ಪ್ರವಾಸಿಗರಾಗಿ ಬಂದರು ಅಂತಂದ್ರೆ ಪಾಯಿಂಟ್ ನಂಬರ್ 1 ಅರ್ಥ ಮಾಡ್ಕೊಳ್ಳೋಣ. ಗ್ರೀಕ್ ದೇಶದ ರಾಯಭಾರಿಯಾಗಿ ಬಂದಿರತಕ್ಕಂತಹ ಮೆಗಸ್ತನಿಸನು ಒಂದು ಕೃತಿ ಬರಿತಾನೆ, ಅದು ಇಂಡಿಕಾ. ವಿದೇಶಿ ಸಾಹಿತ್ಯ ಅಂತ ಬಂದಾಗ ಬಹಳ ಇಂಪಾರ್ಟೆಂಟು. ಗ್ರೀಕ್ ದೇಶದ ರಾಯಭಾರಿ ಮೆಗಸ್ತನಿಸ್ ಬರ್ತಿರ್ತಕ್ಕಂಥ ಇಂಡಿಕಾ ಆಗಿರ್ತಕ್ಕಂಥದ್ದು. ಈತ ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಏನಪ್ಪ ಅಂದರೆ ಅವನ ಒಂದು ರಾಯಭಾರಿಯಾಗಿ ಬಂದಿರತಕ್ಕಂಥ ಸೆಲ್ಯೂಕಸ್, ಗ್ರೀಕ್ ದೇಶದ ರಾಜ ಆಗಿರ್ತಕ್ಕಂಥ ಸೆಲ್ಯೂಕಸ್ನ ಕಳಿಸ್ಕೊಟ್ಟಿರ್ತಾನೆ. ಈ ಮೆಗಾಸ್ತನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ನಾನು ಇವನ ಬಗ್ಗೆ ಇನ್ ಡೀಟೇಲ್ ಆಗಿ ಮೌರ್ಯ ಸಾಮ್ರಾಜ್ಯ ಅಂತ ಬಂದಾಗ ಹೇಳ್ತೀನಿ ನಾನು, ಸರಿನಾ? ಒಂದನೇದು ಯಾರು? ಗ್ರೀಕ್ ದೇಶದ ರಾಯಭಾರಿ ಮೆಗಾಸ್ತನಿಸ್ ಬಂದಿರತಕ್ಕಂಥದ್ದು. ಅವನ ಕೃತಿ ಯಾವುದು? ಇಂಡಿಕಾ ಆಗಿರ್ತಕ್ಕಂಥದ್ದು. ಎರಡನೇದು ಫಾಹಿಯಾನ. ಈತ ಚೀನಾ ದೇಶದ ಪ್ರವಾಸಿಗ ಅಥವಾ ಚೀನಾ ದೇಶದ ಯಾತ್ರಿಕ. ತಿಳಿತಾ? ಫಾಹಿಯಾನ ಮೂಲತಃ ಯಾವ ದೇಶದವ? ಚೀನಾ ದೇಶದವ. ಈತ ಯಾತ್ರಿಕ ಅಥವಾ ಪ್ರವಾಸಿಗನಾಗಿದ್ದು ಗುಪ್ತರ ಒಂದು ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ, ಮತ್ತೊಬ್ಬ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ 2ನೇ ಚಂದ್ರಗುಪ್ತನ ಕಾಲಕ್ಕೆ ಬಂದಿರತಕ್ಕಂಥದ್ದು. ಈತ ರಚಿಸಿರ್ತಕ್ಕಂತಹ ಒಂದು ಕೃತಿ ಯಾವುದಪ್ಪ ಅಂದ್ರೆ ಗೋ ಖೋಕಿ ಅಂತಕ್ಕಂಥ ಕೃತಿಯನ್ನ ಈತ ರಚಿಸಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಗ್ರೀಕ್ ದೇಶದ ರಾಯಭಾರಿ ಯಾರು? ಮೆಗಾಸ್ತನಿಸ್. ಅವನ ಕೃತಿ ಯಾವುದು? ಇಂಡಿಕಾ. ಯಾರ ಕಾಲಕ್ಕೆ ಬಂದ? ಮೌರ್ಯ ಸಾಮ್ರಾಜ್ಯದ ಚಂದ್ರಗುಪ್ತ ಮೌರ್ಯನ ಕಾಲಕ್ಕೆ ಬಂದಿರತಕ್ಕಂಥದ್ದು. ಫಾಹಿಯಾನ ಚೀನಾ ದೇಶದ ಯಾತ್ರಿಕ ಅಥವಾ ಚೀನಾ ದೇಶದ ಪ್ರವಾಸಿಗ. ಈತನ ಕೃತಿ ಯಾವುದು? ಗೋಖೋಕಿ. ಈತನ ಯಾರ ಕಾಲಕ್ಕೆ ಬಂದಪ್ಪ ಅಂತಂದ್ರೆ ಗುಪ್ತರ 2ನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಇಲ್ಲಿ ಹುಯಸ್ಸಂಗ್ ಕೂಡ ಅಷ್ಟೇ. ಈತ ಕೂಡ ಚೀನಾ ದೇಶದ ಪ್ರವಾಸಿಗ ಅಥವಾ ಚೀನಾ ದೇಶದ ಏನಪ್ಪ ಅಂತಂದ್ರೆ ಒಬ್ಬ ಯಾತ್ರಿಕ. ಈತನ ಕೃತಿ ಸಿಯುಕಿ. ಈತ ಏನಪ್ಪ ಅಂದ್ರೆ ವರ್ಧನ ಮನೆತನದ ಹರ್ಷವರ್ಧನ ಆಸ್ಥಾನಕ್ಕೆ ಬಂದಿರತಕ್ಕಂಥದ್ದು. ಇವು 3 ಬಹಳಷ್ಟು ಇಂಪಾರ್ಟೆಂಟು. ಇವು 3 ಮರೆಂಗೆ ಇಲ್ಲ ನೀವು, ಇದಂತೂ ಕ್ಲಿಯರ್ ಆಗಿರಲಿ. ನಾ ಇಲ್ಲಿ ಗ್ರೀಕ್ ದೇಶದ ರಾಯಭಾರಿ ಅಂತ ಹೆಂಗೆ ಹಾಕಿದಲ್ಲ, ಹಂಗ ಚೀನಾ ದೇಶದ ಪ್ರವಾಸಿಗ ಫಾಹಿಯಾನ ಕೃತಿ ಗೋಖೋಕಿ ಯಾರ ಆಸ್ಥಾನ ಬಂದವ? 2ನೇ ಚಂದ್ರಗುಪ್ತ ಆಸ್ಥಾನ ಬಂದಿರತಕ್ಕಂಥದ್ದು. ನಾನು ಏನು ಓವರಾಲ್ ಆಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅದನ್ನು ನೋಟ್ ಡೌನ್ ಮಾಡ್ಕೊಂಡು ಹೋಗಬೇಕು. ಇವು 3 ಅಂತೂ 100% ಮಿಸ್ ಮಾಡೋಂಗಿಲ್ಲ. ಮುಂದುವರೆದು ಟಾಲೆಮಿಯ ಭೂಗೋಳಶಾಸ್ತ್ರ, ಪ್ಲೀನಿಯ ನ್ಯಾಚುರಲ್ ಹಿಸ್ಟರಿಯಾ, ಬರೌನಿಯ ತಾರಿಖ್ ಎ ಫಿರೋಜ್ ಶಾಹಿ, ಫೆರಿಸ್ತಾನ ತಾರಿಖ್ ಎ ಫೆರಿಸ್ತಾ, ಬಾಬರ್ನ ತುಜಕ್ ಇ ಬಾಬರಿ. ಇವು ಇಷ್ಟು ಕೃತಿಗಳು ವಿದೇಶಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಮೊದಲ 4 ಅಂತೂ ಭಾಳ ಇಂಪಾರ್ಟೆಂಟ್, ಅದರ ಮತ್ತು ಮೊದಲ 3 ಅಂತೂ ಮೋಸ್ಟ್ ಇಂಪಾರ್ಟೆಂಟು. ಸೊ ಹೀಗಾಗಿ ಇವು ಅಂತೂ ಬಿಡಂಗಿಲ್ಲ. ಮೆಗಾಸ್ತನಿಸ್ನ ಇಂಡಿಕಾ, ಫಾಹಿಯಾನ ಗೋಖೋಕಿ, ಹುಯಸ್ಸಂಗ್ನ ಸಿಯುಕಿ, ಟಾಲೆಮಿಯ ಭೂಗೋಳಶಾಸ್ತ್ರ ಇಷ್ಟಂತೂ ಬಿಡಂಗಿಲ್ಲ. ಇದು ಆದಮೇಲೆ ಪ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ, ಬರೌನಿಯ ತಾರಿಖೆ ಫಿರೋಜ್ ಶಾಹಿ, ಫೆರಿಸ್ತಾನ ತಾರಿಖೆ ಫೆರಿಸ್ತಾ, ಬಾಬರ್ನ ತುಜಕ್ ಇ ಬಾಬರಿ. ಇವು ವಿದೇಶಿ ಸಾಹಿತ್ಯಕ್ಕೆ ಇರ್ತಕ್ಕಂಥ ಬಹಳಷ್ಟು ಸಾಹಿತ್ಯಿಕ ಆಧಾರಗಳಾಗಿರ್ತಕ್ಕಂಥದ್ದು. ಮೌಖಿಕ ಸಾಹಿತ್ಯ ಆದಮೇಲೆ
ಸಾಹಿತ್ಯಿಕ ಆಧಾರಗಳ ಮತ್ತೊಂದು ವಿಧ, ಲಿಖಿತ ಸಾಹಿತ್ಯ ಆಯ್ತಲ್ಲ. ಈಗ ಮೌಖಿಕ ಸಾಹಿತ್ಯ ಏನ್ ಸರ್? ಮೌಖಿಕ ಸಾಹಿತ್ಯ ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಯಿ ಮಾತಿನ ಮೂಲಕ ಅಥವಾ ಬಾಯಿಂದ ಬಾಯಿಗೆ ಅಥವಾ ಮೌಖಿಕವಾಗಿ ಹರಿದು ಬಂದಿರತಕ್ಕಂಥ ಸಂಗತಿಗಳನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಅಂದ್ರೆ ಅರ್ಥ ಏನು? ಓರಲ್ ಆಗಿರ್ತಕ್ಕಂಥದ್ದು. ಏನು ಮೌಖಿಕವಾಗಿ ಒಬ್ಬರಿಂದೊಬ್ರು ಹೋಗ್ತದೆ ಅದನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಮೌಖಿಕ ಸಾಹಿತ್ಯ ರಚನೆ ಮಾಡ್ತಕ್ಕಂಥವ್ರು ಅಕ್ಷರಸ್ಥರಾಗಿರ್ಬೋದು ಅಥವಾ ಅನಕ್ಷರಸ್ಥರಾಗಿರ್ಬೋದು. ಇದು ಓದ್ಲಿಕ್ಕೆ ಬರ್ಲಿಕ್ಕೆ ಬರಲೇಬೇಕಂತಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಹೇಳ್ಬೇಕಾಗಿದ್ರ ನಮ್ಮ ತಂದೆ ತಾಯಿಗಳಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಬರಲ್ಲ, ಅವರೆಲ್ಲ ಅನಕ್ಷರಸ್ಥರು. ಆದ್ರೂ ಕೂಡ ಅವ್ರೇನ್ ಮಾಡ್ತಾರ, ಕೆಲವೊಂದಿಷ್ಟು ಹಾಡು ಹಾಡ್ತಾರೆ, ಕೆಲವೊಂದಿಷ್ಟು ಲಾವಣಿಗಳು ಹಾಡ್ತಾರೆ, ಕೆಲವೊಂದಿಷ್ಟು ಕಥೆ ಹೇಳ್ತಾರೆ, ಕೆಲವೊಂದಿಷ್ಟು ಸ್ಥಳ ಪುರಾಣಗಳು ಹೇಳ್ತಾರೆ. ಅದು ಆ ಸ್ಥಳ ಹಂಗಿತ್ತು, ಈ ಸ್ಥಳ ಹಿಂಗಿತ್ತು ಅಂತ ಹೇಳ್ತಾರಲ್ಲ. ಹಿಂಗಾಗಿ ಇಲ್ಲಿ ಈ ಒಂದು ಮೌಖಿಕ ಸಾಹಿತ್ಯ ರಚನೆಗೆ ಏನಪ್ಪಾ ಅಂದ್ರೆ ಅಕ್ಷರ ಜ್ಞಾನ ಬೇಕೇ ಅಂತ ಇಲ್ಲ, ಬೇಡ ಅಂತ ಇಲ್ಲ, ಇದ್ರೂ ಕೂಡ ಆಗ್ತದೆ, ಇದ್ರೂ ಕೂಡ ಆಗ್ತದೆ. ಇಷ್ಟೇ ಅರ್ಥ ಮಾಡ್ಕೊಳ್ರಿ. ಬಾಯಿಂದ ಬಾಯಿಗೆ ಅಥವಾ ಮೌಖಿಕವಾಗಿ ಹರಿದು ಬಂದಿರತಕ್ಕಂಥ ಸಂಗತಿಗಳನ್ನ ನಾವು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಇದು ರಚನೆ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಅವ್ರು ಅಕ್ಷರಸ್ಥರಾಗಿರ್ಬೋದು, ಅನಕ್ಷರಸ್ಥರಾಗಿರ್ಬೋದು. ಇಲ್ಲಿರ್ತಕ್ಕಂಥ ಮೌಖಿಕ ಸಾಹಿತ್ಯದ ಪ್ರಮುಖವಾದ ವಿಧಗಳು ಯಾವಪ್ಪ ಅಂದ್ರೆ ಹಾಡುಗಳು, ಕಥೆಗಳು, ಲಾವಣಿಗಳು, ಸ್ಥಳ ಪುರಾಣಗಳು ಮೌಖಿಕ ಸಾಹಿತ್ಯಕ್ಕೆ ಇದ್ದಿರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ವಿಧಗಳು. ಇದ್ರ ಬಗ್ಗೆ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಬರ್ತಾ ಹೋಗೋಣ ಫ್ರೆಂಡ್ಸ್. ಪಾಯಿಂಟ್ ನಂಬರ್ 1 ಇಲ್ಲಿ ಆಲ್ರೆಡಿ ಹೇಳಿದ್ದು ನಾನು. ಮೌಖಿಕ ಸಾಹಿತ್ಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಧ ಏನು? ಲಾವಣಿಗಳು. ಇಲ್ಲೇನು ಮಾಡ್ತಾರೆ, ಜನಪದರು ಸ್ಥಳೀಯ ವೀರರ ಬಗೆಗೆ ಲಾವಣಿಗಳನ್ನು ಕಟ್ಟಾಡ್ತಕ್ಕಂಥದ್ದು. ಅಂದ್ರೆ ಅರ್ಥ ಏನು? ಲಾವಣಿ ಅಂದ್ರೆ ಅರ್ಥ ಏನು? ಒಂದು ರೀತಿಯಾಗಿರ್ತಕ್ಕಂತಹ ಹಾಡಿದ್ದಂಗೆನೆ ಇದು. ಅಲ್ಲಿರ್ತಕ್ಕಂತಹ ಏನಪ್ಪ ಅಂದ್ರೆ ಸ್ಥಳೀಯ ವೀರರ ಬಗ್ಗೆ, ಲೋಕಲ್ ಏನು ವೀರರು ಇರ್ತಾರಲ್ಲ ಆ ಒಂದು ವೀರರ ಬಗ್ಗೆ ಒಂದು ಲಾವಣಿಗಳನ್ನ ಕಟ್ಟಿ ಹಾಡಿನ ರೂಪದಾಗ ಹಾಡ್ತಕ್ಕಂಥದ್ದು. ಉದಾಹರಣೆ ಹೇಳ್ಬೇಕಾದ್ರೆ ಕುಮಾರರಾಮನ್ ಬಗ್ಗೆ ಕಟ್ಟಿರ್ತಕ್ಕಂಥದ್ದು, ಕೆಂಪೇಗೌಡರ ಬಗ್ಗೆ ಕಟ್ಟಿರ್ತಕ್ಕಂಥದ್ದು, ಚಿತ್ರದುರ್ಗ ನಾಯಕರ ಬಗ್ಗೆ ಕಟ್ಟಿರ್ತಕ್ಕಂಥದ್ದು, ಟಿಪ್ಪು ಸುಲ್ತಾನು, ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಇಂಥ ಅನೇಕ ಒಂದು ಸ್ಥಳೀಯ ವೀರರ ಬಗ್ಗೆ ಲಾವಣಿಗಳನ್ನ ಕಟ್ಟಿ ಹಾಡಿರ್ತಕ್ಕಂಥದ್ದು ಕೂಡ ಕಾಣ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಜಾನಪದ ಹಾಡುಗಳು ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಹಳೆಯ ಅನುಭವ ಮತ್ತು ನೆನಪುಗಳನ್ನ ಜಾನಪದ ಹಾಡುಗಳ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಉದಾಹರಣೆ ಕುಟ್ಟುವ ಹಾಡಾಗಿರ್ಬೋದು, ಬೀಸುವ ಹಾಡಾಗಿರ್ಬೋದು, ಸುಗ್ಗಿಯ ಹಾಡಾಗಿರ್ಬೋದು, ಇಂಥ ಅನೇಕ ಹಾಡುಗಳನ್ನ ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಜಾನಪದ ಕತೆ, ಸೇಮ್ ಇದೇ ಕಾನ್ಸೆಪ್ಟ್ ಇಲ್ಲಿ ಬರ್ತಕ್ಕಂಥದ್ದು. ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಹಳೆಯ ಅನುಭವ ಮತ್ತು ನೆನಪುಗಳನ್ನ ಜಾನಪದ ಕತೆಗಳ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡ್ತಾ ಇರ್ತೀವಿ. ನಾಗಲೇ ಹೇಳಿದ್ದ ಒಂದೂರ ಒಬ್ಬ ರಾಜ ಇದ್ದ, ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ತೀವಲ್ಲ, ಆ ರೀತಿ ಇದು ಜಾನಪದ ಕತೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಐತಿಹ್ಯ ಅಥವಾ ಸ್ಥಳ ಪುರಾಣಗಳು. ಪ್ರತಿಯೊಂದು ಊರಿಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ಸ್ಥಳ ಪುರಾಣ ಇದ್ದಿರ್ತಕ್ಕಂಥದ್ದು. ನೀವೆಲ್ಲ ಕೇಳ್ತೀರಿ, ಆ ಊರ ಹಂಗಿತ್ತಂತ, ಈ ಊರಾಗ ಹಿಂಗಿತ್ತಂತ, ಅದು ಹಂಗಾಯ್ತಂತ, ಇದು ಹಿಂಗಾಯ್ತಂತ ಕೇಳ್ತಿರಲ್ಲ, ಆ ರೀತಿ ಆ ಒಂದು ಸ್ಥಳಕ್ಕೆ ಪ್ರತಿಯೊಂದು ಊರಿಗೆ ಇದ್ದಿರ್ತಕ್ಕಂತಹ ಒಂದೇನಪ್ಪ ಅಂದ್ರೆ ಸ್ಥಳ ಪುರಾಣವನ್ನು ನಾವು ಐತಿಹ್ಯ ಅಥವಾ ಸ್ಥಳ ಪುರಾಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಶ್ರವಣ ಬೆಳಗೊಳ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು, ಪಟ್ಟದಕಲ್ಲು, ಬೀದರು, ಗೋಕರ್ಣ, ಕೊಪ್ಪಳ, ಹಂಪಿ, ಈ ರೀತಿ ಪ್ರತಿಯೊಂದು ಊರಿಗೂ ತನ್ನದೇ ಆಗಿರ್ತಕ್ಕಂಥ ಹಿನ್ನೆಲೆ, ತನ್ನದೇ ಆಗಿರ್ತಕ್ಕಂಥ ಸ್ಥಳ ಪುರಾಣ ಹೊಂದಿರತಕ್ಕಂಥದ್ದು. ಈಗ ಸಪೋಸ್ ಎಕ್ಸಾಂಪಲ್ ನೀವಿರ್ತಕ್ಕಂಥ ಊರಲ್ಲಿ ಏನಾದರೂ ಒಂದು ಸ್ಥಳ ಪುರಾಣ ಇತ್ತು, ಅದು ಕೂಡ ಹಾಕ್ಬೋದು. ಈಗ ನಾ ಇರ್ತಕ್ಕಂಥ ಊರಲ್ಲಿ ಅದು ಹಾಕ್ಬೋದು, ಏನು ಸಮಸ್ಯೆ ಇಲ್ಲ. ಒಟ್ಟಾರೆ ಇಷ್ಟೇನೆ. ಐತಿಹ್ಯ ಅಂದ್ರೇನು? ಸ್ಥಳ ಪುರಾಣ. ಸ್ಥಳ ಪುರಾಣದ ಅರ್ಥ ಏನು? ಆ ಒಂದು ಸ್ಥಳಕ್ಕೆ ಇರತಕ್ಕಂತಹ ಒಂದಿಷ್ಟು ಐತಿಹಾಸಿಕ ಹಿನ್ನೆಲೆ, ಐತಿಹಾಸಿಕ ಕಥೆಯನ್ನ ಹೊಂದಿರತಕ್ಕಂಥದ್ದು. ಈಗ ನಿಮ್ಮ ಊರಲ್ಲಿ ಯಾರಾದ್ರೂ ಒಬ್ಬರು ಸಂತರು, ಮಹಾರಾಜರು ಇರ್ತಾರ, ಅಂತ ಒಂದು ಸ್ಥಳ ಪುರಾಣ ಅಂದ್ರೆ ಇತ್ತು ಅಂದ್ರೆ ಅದು ಕೂಡ ಹಾಕೊಂಡು ಹೋಗ್ಬೋದಾಗಿರ್ತದೆ. ಇಷ್ಟು ಮೌಖಿಕ ಸಾಹಿತ್ಯ ಬಗ್ಗೆ ಇದ್ದಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಫ್ರೆಂಡ್ಸ್. ನಾನು ಇದು ಯಾಕೆ ಅಷ್ಟೊಂದು ಡೀಪಾಗಿ ಹೇಳಿಲ್ಲ ಸರ್ ಮೌಖಿಕ ಸಾಹಿತ್ಯ ಅಂತಂದಾಗ, ಸಾಹಿತ್ಯಿಕ ಆಧಾರ ಅಂತ ಬಂದಾಗ ದಿ ಮೋಸ್ಟ್ ಇಂಪಾರ್ಟೆಂಟ್ ಲಿಖಿತ ಸಾಹಿತ್ಯ. ಒಂದು ವೇಳೆ ಪ್ರಶ್ನೆ ಬರೋ ಸಾಧ್ಯತೆ ಏನಾದರೂ ಇತ್ತು ಅಂದ್ರೆ 90% ಲಿಖಿತ ಸಾಹಿತ್ಯ ಮೇಲೆ ಬರ್ತದೆ. ಎಲ್ಲೋ ಒಂದು ಕಡೆ ಅಪ್ಪಿ ತಪ್ಪಿ ಮೌಖಿಕ ಸಾಹಿತ್ಯ ಮೇಲೆ ಕೇಳಿದ್ರು ಕೂಡ ನೀವು ವರಿ ಆಗೋ ಅವಶ್ಯಕತೆ ಇಲ್ಲ. ಎಲ್ಲೋ 10% ಕೇಳ್ಬೋದೇನೋ, ಬಟ್ ಅಲ್ಲಿ ಮೌಖಿಕ ಸಾಹಿತ್ಯ ಬಗ್ಗೆ ಬರೀರಿ ಅಂತ ಕೇಳಿದಾಗ ಜಸ್ಟ್ ಮೌಖಿಕ ಸಾಹಿತ್ಯ ಅಂದ್ರೇನು, ಮೌಖಿಕ ಸಾಹಿತ್ಯದ ವಿಧಗಳು ಅರ್ಥ ಮಾಡ್ಕೊಂಡ್ರೆ ಸಾಕು. ಮೌಖಿಕ ಸಾಹಿತ್ಯದ ಅರ್ಥ ಏನು? ಬಾಯಿಂದ ಬಾಯಿಗೆ ಅಥವಾ ಮೌಖಿಕವಾಗಿ ಹರಿದು ಬಂದಿರತಕ್ಕಂಥ ಸಂಗತಿಗಳನ್ನ ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಅದರಲ್ಲಿ ಲಾವಣಿಗಳು, ಜಾನಪದ ಹಾಡು, ಜಾನಪದ ಕಥೆ, ಸ್ಥಳ, ಐತಿಹ್ಯ ಪುರಾಣಗಳಂತ ಹೇಳ್ಕೊಟ್ಟಿದ್ದ. ಲಾವಣಿ ಅಂದ್ರೆ ಈ ಪಾಯಿಂಟ್ ಹೇಳ್ಕೊಂಡ್ರೆ ಸಾಕು. ಇಲ್ಲಿರ್ತಕ್ಕಂತಹ ಒಂದಿಷ್ಟು ಜನಪದರು ಏನು ಮಾಡ್ತಾರೆ, ಸ್ಥಳೀಯ ವೀರರ ಬಗ್ಗೆ ಅವ್ರ ಲಾವಣಿಗಳ ಏನಾದ್ರು ಕಟ್ಟಿ ಹಾಡ್ತಕ್ಕಂಥದ್ದು. ಉದಾಹರಣೆ ಇದು ಹಾಕೊಂಡ್ಬಿಟ್ರೆ ಸಾಕು. ಜಾನಪದ ಹಾಡು ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಹಳೆಯ ಅನುಭವ ಮತ್ತು ನೆನಪುಗಳನ್ನ ಜಾನಪದ ಹಾಡುಗಳ ಮೂಲಕ ವ್ಯಕ್ತಪಡಿಸ್ತಕ್ಕಂಥದ್ದು. ಯಾವಾಗ? ಸುಗ್ಗಿಯ ಹಾಡು, ಕುಟ್ಟುವ ಹಾಡು, ಬೀಸುವ ಹಾಡು ಇತ್ಯಾದಿಗಳು. ಸ್ಥಳ ಪುರಾಣ ಜಾನಪದ ಕಥೆ ಅಂದ್ರೂ ಕೂಡ ಅಷ್ಟೇನೆ. ಸ್ಥಳ ಪುರಾಣ ಅಥವಾ ಐತಿಹ್ಯಗಳು ಅಂತಂದಾಗ ಪ್ರತಿಯೊಂದು ಊರಿಗೂ ತನ್ನದಾಗಿರ್ತಕ್ಕಂಥ ಸ್ಥಳ ಪುರಾಣ, ತನ್ನದಾಗಿರ್ತಕ್ಕಂಥ ಐತಿಹ್ಯ ಇದ್ದಿರ್ತಕ್ಕಂಥದ್ದು. ಉದಾಹರಣೆ ಹಾಕೊಂಡ್ಬಿಟ್ರೆ ಸಾಕು. 100% 30ರಿಂದ 40 ಪದಗಳಿಗೆ ಆರಾಮಾಗಿ ನೀವು ಬರ್ಕೊಂಡು ಹೋಗ್ಬೋದು. ಇಷ್ಟು ಮೌಖಿಕ ಸಾಹಿತ್ಯ ಬಗ್ಗೆ ಇದ್ದಿರ್ತಕ್ಕಂತಹ ಒಂದು ವಿವರ.
ಫ್ರೆಂಡ್ಸ್, ಈ ಒಂದು ಸೆಷನ್ನಲ್ಲಿ ನಾವು ಇತಿಹಾಸ ಅಂದ್ರೇನು, ಇತಿಹಾಸದ ಮಹತ್ವ ಏನು, ಇತಿಹಾಸದ ಆಧಾರಗಳನ್ನು ಯಾವ ರೀತಿಯಾಗಿ ಬೈಫರ್ಗೇಷನ್ ಮಾಡಿದ್ದೀವಿ, ಆ ಇತಿಹಾಸದ ಆಧಾರಗಳಲ್ಲಿ ಸಾಹಿತ್ಯಿಕ ಆಧಾರ ಅಂದ್ರೇನು, ಸಾಹಿತ್ಯಿಕ ಆಧಾರದ ಇರತಕ್ಕಂಥ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ, ಮೌಖಿಕ ಸಾಹಿತ್ಯ ಅಂದ್ರೇನು, ಮೌಖಿಕ ಸಾಹಿತ್ಯ ಬಂದಿರತಕ್ಕಂತಹ ಲಾವಣಿಗಳು, ಜಾನಪದ ಹಾಡು, ಜಾನಪದ ಕಥೆ, ಐತಿಹಾಸ ಸ್ಥಳ ಪುರಾಣ ಬಗ್ಗೆ ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ. ಮುಂದಿನ ಒಂದು ಸೆಷನ್ನಲ್ಲಿ ಏನಪ್ಪಾ ಅಂತಂದ್ರೆ ಪುರಾತತ್ವ ಆಧಾರ ಬಗ್ಗೆ ಇನ್ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. ಏನಪ್ಪಾ ಅಂದ್ರೆ ಮತ್ತೆ ಮುಂದಿನ ಒಂದು ಸೆಷನ್ ಅಲ್ಲಿ ನಿಮ್ಮನ್ನೆಲ್ಲ ಕಾಣ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.